ಹಾಯ್ ಹಲೋ ಗುಡ್ ಮಾರ್ನಿಂಗ್. ಸ್ವರ್ಗಲೋಕ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಸಾಫ್ಟ್ ಆದ ಅತ್ತಿಯಷ್ಟೇ ಮೃದುವಾದ ಮಲ್ಲಿಗೆ ಇಡ್ಲಿ ಮಾಡೋದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ಒಂದು ಬೌಲ್ಗೆ 3 ಗ್ಲಾಸಷ್ಟು ಇಡ್ಲಿ ಅಕ್ಕಿ ಹಾಕೋತಾ ಇದ್ದೀನಿ. ನೋಡಿ, ಇಡ್ಲಿ ಅಕ್ಕಿ ಅಂದರೆ ಈ ಥರ ಇರುತ್ತೆ. ಒಂದು ಗ್ಲಾಸಷ್ಟು ಕುಸುಬ್ಲಕ್ಕಿ ಹಾಕೋತಾ ಇದ್ದೀನಿ. ನೋಡಿ, ಕುಸುಬ್ಲಕ್ಕಿ ಈ ಥರ ಇದೆ. 4 ಗ್ಲಾಸ್ ಆಯಿತು ಟೋಟಲ್ಲು. ಅದಕ್ಕೆ 1 ಗ್ಲಾಸಷ್ಟು ಉದ್ದಿನ ಕಾಳು. ಉದ್ದಿನ ಕಾಳಾದರೂ ತೊಗೋಬೋದು, ಉದ್ದಿನ ಬೇಳೆ ಆದರೂ ತೊಗೋಬೋದು. ನಾನು ಉದ್ದಿನ ಕಾಳು ತೊಗೊಂಡಿದ್ದೀನಿ. 3 ರಿಂದ 4 ಸಲ ವಾಶ್ ಮಾಡಿ ನೆನೆ ಹಾಕಬೇಕು. ನಾನು ಬೆಳಗ್ಗೆ 10 ಗಂಟೆಗೆ ನೆನೆ ಇಟ್ಟಿರೋದು. ನೆಕ್ಸ್ಟ್ ಒಂದು ಅರ್ಧ ಗ್ಲಾಸಷ್ಟು ಸಬ್ಬಕ್ಕಿನ ಒಂದು ಸಲ ವಾಶ್ ಮಾಡಿ ಮತ್ತು ಅದನ್ನು ಸಪ್ರೇಟಾಗಿ ನೆನೆಸ್ತಾ ಇದ್ದೀನಿ. ಉದ್ದಿನ ಬೇಳೆನೂ ಸಪ್ರೇಟಾಗಿ ನೆನೆಸಿಡಬೇಕು, ಅಕ್ಕಿನೇ ಸಪ್ರೇಟಾಗಿ ನೆನೆಸಿಡಬೇಕು. ನಾನು ಬೆಳಗ್ಗೆ ಒಂದು 10:30 ಟೈಮಲ್ಲಿ ನೆನೆಸಿಟ್ಟಿರೋದು. ಸಂಜೆ ಒಂದು 5:30, 6 ಗಂಟೆ ಒಳಗಡೆ ರುಬ್ಬಿಟ್ಟಿದ್ದೀನಿ. 5:30 ಇಂದ 6 ಗಂಟೆ ಒಳಗಡೆ ಹಿಟ್ಟನ್ನು ಗ್ರೈಂಡ್ಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಹಿಟ್ಟು ಇಷ್ಟು ಸಾಫ್ಟಾಗಿ ಬರಬೇಕು. ಉದ್ದಿನ ಬೇಳೆ ಆದರೆ ಫ್ಲಫಿನೆಸ್ ಬರಬೇಕು, ಆಗ ರುಬ್ಬಬೇಕು, ನೈಸಾಗಿರಲಿ. ಅಕ್ಕಿನೂ ಅಷ್ಟೇ, ಅಕ್ಕಿನೂ ಸಾಫ್ಟಾಗಿರಲಿ, ಆ ರೀತಿ ರುಬ್ಕೊಳ್ಳಿ. ಅಕ್ಕಿ ರುಬ್ಬಕ್ಕಿಂತ 1 ಅವರ್ ಮುಂಚೆ ಒಂದು ಅರ್ಧ ಗ್ಲಾಸಷ್ಟು ಅವಲಕ್ಕಿನ ನೆನೆಸಿಟ್ಟಿದ್ದೆ ವಾಶ್ ಮಾಡಿ, ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಅದಕ್ಕಿರಬೇಕು ರುಬ್ಬಿರೋ ಹಿಟ್ಟು, ನೈಸಾಗಿರಬೇಕು. ಎಲ್ಲವನ್ನು ಗ್ರೈಂಡ್ರಿಂದ ಎತ್ತಿ ಒಂದು ದೊಡ್ಡ ಪಾತ್ರೆಗೆ ಹಾಕೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ಕೈಲೇ ಕಲಿಸ್ಬೇಕು, ಸ್ಪೂನಲ್ಲಿ ಕಲಿಸ್ಬಾರ್ದು, ಸರಿಯಾಗಿ ಒಂದಲ್ಲ, ಕೈಲಿ ಕಲಸಿ ಮುಚ್ಚಿಡಬೇಕು. ಇಲ್ಲಿ ಇಡ್ಲಿ ಪ್ಲೇಟ್ಗೆ ಆಯಿಲ್ ಹಾಕ್ಕೊಂಡು ಎಲ್ಲ ಗ್ರೀಸ್ ಮಾಡಿಕೊಂಡು, ಆನಂತರ ಇಡ್ಲಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಸ್ಪೂನಷ್ಟು ಅಡುಗೆ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡು ಅದನ್ನು ಪ್ಲೇಟ್ಗೆ ಹಾಕ್ತಾ ಇದ್ದೀನಿ. ಅದು ಒಂದು 3/4 ಭಾಗ ಆಗೋಷ್ಟು ಹಾಕಬೇಕು, ಒಂದು 1/4 ಭಾಗ ಗ್ಯಾಪ್ ಇರಬೇಕು. ಇಡ್ಲಿ ಪ್ಲೇಟ್ಗೆ ಇಡ್ಲಿ ಹಿಟ್ಟನ್ನ ಹಾಕಿ ಜೋಡಿಸಿದ್ದೀನಿ. ಪಾತ್ರೆಯಲ್ಲಿ ನೀರು ಕಾಯೋಕ್ಕೆ ಇಟ್ಟಿದ್ದೀನಿ. ನೀರು ಬಿಸಿ ಆದಮೇಲೆ ಈ ಜೋಡಿಸಿಟ್ಟಿರೋ ಪ್ಲೇಟ್ಗಳನ್ನ ಅದರೊಳಗಡೆ ಇಟ್ಟು ಗಾಳಿ ಹೋಗ್ದಿರಾಗೆ ಒಂದು ಕ್ಯಾಪ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಮೀಡಿಯಮ್ ಫ್ಲೇಮ್ ಇಟ್ಟು 10 ರಿಂದ 15 ನಿಮಿಷ ಬೆಂದಾದಮೇಲೆ ಓಪನ್ ಮಾಡಿ ಇಡ್ಲಿ ಬೆಂದಿದೆಯಾ ಇಲ್ವಾ ಅಂತ ನೋಡೋಕ್ಕೆ ಒಂದು ಸ್ಪೂನ್ನಿಂದ ಈಗ ಚುಚ್ಚಿ ನೋಡಿದ್ರೆ ಸ್ಪೂನ್ಗೆ ಅಂಟಬಾರ್ದು. ನೋಡಿ, ಈಗ ಮಲ್ಲಿಗೆ ಅಷ್ಟೇ ಮೃದುವಾದ ಇಡ್ಲಿ ತಿನ್ನಲು ರೆಡಿ. ಇಡ್ಲಿ ಸಾಂಬಾರ್ ಜೊತೆ ತಿಂತಾಯಿದ್ರೆ ಆಹಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.